ಹಾಯ್, ಹಲೋ, ನಮಸ್ತೆ. ಆತ್ಮೀಯ ವೀಕ್ಷಕ ಬಂಧುಗಳಿಗೆ GN ನ್ಯೂಸ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ಕು ಪಿಂಚಣಿ. ಆದರೆ ಇದು ಸರ್ಕಾರಿ ನೌಕರರ ಪಿಂಚಣಿ ಅಲ್ಲ. ಇದೊಂದು ಸಾಮಾಜಿಕ ಭದ್ರತೆ ಏನಿದೆ ಆ ಪಿಂಚಣಿ ಬಗ್ಗೆ. ಹೊಸ ಆದೇಶಗಳಾಗಿದೆ. ಏನು ಅಂತ ನೋಡೋಣ ಬನ್ನಿ. ವಾರ್ಷಿಕ ಆದಾಯ 32,000ದಿಂದ 1.2 ಲಕ್ಷ ರುವರೆಗೆ ಮಿತಿ ಹೊಂದಿರುವ ಅರ್ಹ ಫಲಾನುಭವಿಗಳಿಗೆ ಸಾಮಾಜಿಕ ಭದ್ರತಾ ಪಿಂಚಣಿ ಮುಂದುವರಿಸುವಂತೆ ಕಂದಾಯ ಇಲಾಖೆ ಬುಧವಾರ ಆದೇಶ ಹೊರಡಿಸಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಕಂದಾಯ ಸಚಿವರು ಆದ DCM ಡಾಕ್ಟರ್ G. ಪರಮೇಶ್ವರ್, ವಿವಿಧ ಸಾಮಾಜಿಕ ಪಿಂಚಣಿಗಳಾದ ವೃದ್ಧಾಪ್ಯ ವೇತನ, ವಿಧವಾ, ಅಂಗವಿಕಲ ವೇತನ ಇತ್ಯಾದಿ 32,000 ರು ಆದಾಯ ಮಿತಿ ಇತ್ತು. ಬಹಳ ದಿನಗಳಿಂದ ಇಷ್ಟೇ ಆದಾಯ ಮಿತಿ ಇದ್ದ ಕಾರಣ ಲಕ್ಷಾಂತರ ಜನರು ಪಿಂಚಣಿ ಸೌಲಭ್ಯದಿಂದ ಹೊರಗೆ ಉಳಿದಿದ್ದರು. ಇದೀಗ ಮಿತಿಯನ್ನು 1.2 ಲಕ್ಷ ರುಗೆ ಏರಿಸುವ ಮಾಡುವ ಮೂಲಕ ಸಮಸ್ಯೆ ಬಗೆಹರಿಸಿದ್ದೇವೆ ಎಂದು ಹೇಳಿದ್ದಾರೆ. ಕುಟುಂಬ ದತ್ತಾಂಶದಿಂದ ಪಡೆದ ಮಾಹಿತಿಯನ್ನು ರಾಜ್ಯದಲ್ಲಿ ಪಿಂಚಣಿ ಫಲಾನುಭವಿಗಳ ಮಾಹಿತಿ ಜೊತೆಗೆ ಲಿಂಕ್ ಮಾಡಿದಾಗ 23,14,544 ಫಲಾನುಭವಿಗಳು ಸಂದೇಹಾಸ್ಪದ ಎಂದು ಕಂಡುಬಂದಿದೆ. ಫಲಾನುಭವಿಗಳ ಭೌತಿಕ ಪರಿಶೀಲನೆಗಾಗಿ ಸಂಯೋಜನಾ ಮೊಬೈಲ್ ಆ್ಯಪ್ ಸಿದ್ಧಪಡಿಸಲಾಗಿತ್ತು. ಪರಿಶೀಲನಾ ಸಮಯದಲ್ಲಿ ದಾಖಲಾತಿಗಳನ್ನು ಹಾಜರುಪಡಿಸದ, ನೀಡಿದ ವಿಳಾಸದಲ್ಲಿ ವಾಸ ಇಲ್ಲದಿರುವ ಮತ್ತು ಆದಾಯ ದೃಢೀಕರಣ ಪತ್ರ ಹಾಜರುಪಡಿಸದಿದ್ದ 18,06,032 ಮಂದಿಯನ್ನು ಪಿಂಚಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಗ್ರಾಮ ಆಡಳಿತಾಧಿಕಾರಿಗಳ ಸಂಯೋಜನೆ ಮೊಬೈಲ್ ಆ್ಯಪ್ ಮೂಲಕ ಪರಿಶೀಲಿಸಿದ ನಂತರ ಸಂಬಂಧಪಟ್ಟ ತಾಲೂಕು ತಹಸೀಲ್ದಾರ್‌ರಿಂದ ನಿಯಮಾನುಸಾರ ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ನೀಡಲು ನಿರ್ದೇಶನ ನೀಡಲಾಗಿದೆ. ಆದರೆ 23,14,544 ಸಂದೇಹಾಸ್ಪದ ಫಲಾನುಭವಿಗಳ ಭೌತಿಕ ಪರಿಶೀಲನೆ ವೇಳೆ ಆದಾಯವು 32,000ಗಿಂತ ಹೆಚ್ಚಿರುವುದು ಕಂಡುಬಂದಿರುತ್ತದೆ. ಇವರಲ್ಲಿ 32,000ಕ್ಕಿಂತ ಹೆಚ್ಚು ಹಾಗೂ 1.2 ಲಕ್ಷ ರುಗಿಂತ ಕಡಿಮೆ ಆದಾಯ ಇರುವ ಫಲಾನುಭವಿಗಳ ಪಿಂಚಣಿಯನ್ನು ಮುಂದುವರಿಸುವಂತೆ ಸೂಚನೆ ನೀಡಲಾಗಿದೆ. ಅದರಂತೆ 1.2 ಲಕ್ಷ ರು ಒಳಗೆ ವಾರ್ಷಿಕ ಆದಾಯ ಮಿತಿ ಹೊಂದಿರುವ ಅರ್ಹ ಫಲಾನುಭವಿಗಳ ಪಿಂಚಣಿಯನ್ನು ಮುಂದುವರಿಸಲು ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು. ಎಷ್ಟಿತ್ತು ಈ ಹಿಂದೆ? ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಸಂಬಂಧಿಸಿದಂತೆ ಆದಾಯ ಮಿತಿಯನ್ನು ಗ್ರಾಮೀಣ ಪ್ರದೇಶಗಳಿಗೆ 12,000 ರು ಹಾಗೂ ನಗರ ಪ್ರದೇಶಗಳಿಗೆ 17,000 ರು ನಿಗದಿಪಡಿಸಲಾಗಿತ್ತು. ಇದನ್ನು 2020ರಲ್ಲಿ 32,000 ರುಗೆ ಏರಿಕೆ ಮಾಡಲಾಗಿತ್ತು. ಇದೀಗ 1.2 ಲಕ್ಷ ವರೆಗೆ ಹೆಚ್ಚಿಸಲಾಗಿದೆ. ಏನಕ್ಕಿದು ಬೇಸಿಕಲಿ ಅಂದರೆ, ಈಗೇನು ನೀಡ್ತಾ ಇದ್ದಾರೆ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ, ಅದರಲ್ಲಿ ಅರೌಂಡ್ ಒಂದು 23 ಲಕ್ಷ ಜನ ಡೌಟ್ಫುಲ್, ಸಂದೇಹಾಸ್ಪದ ಅಂತ ಅವ್ರನ್ನ ಟ್ಯಾಗ್ ಮಾಡಿ ಅವ್ರನ್ನ ರೀವೆರಿಫಿಕೇಷನ್ ಮಾಡಿರ್ತಾರೆ. ಅದರಲ್ಲಿ 18 ಲಕ್ಷ ಜನ ವೆರಿಫೈ ಮಾಡಿರಲ್ಲ. ಏನೇನಿರುತ್ತೆ, ಒಂದು ಅವರ ಆ ಅಡ್ರೆಸ್ಸಲ್ಲಿ ಇರಲ್ಲ, ಏನು ಡಾಕ್ಯುಮೆಂಟ್ ಕೇಳಿದ್ರು ಅದನ್ನು ಕೊಟ್ಟಿರಲ್ಲ, ಮತ್ತು ಆದಾಯ ಮಿತಿ ಹೆಚ್ಚಿತ್ತು. ಸರ್ಕಾರ ಏನು ಮಾಡ್ತು, 18 ಲಕ್ಷ ಜನ ಹೊರಗುಳಿತಾರೆ ಅಂತೇಳಿ 32,000ರಿಂದ 1.2 ಲಕ್ಷ ರುಗೆ ಏರಿಸಿದ್ದಾರೆ. ಈಗ ಯಾರ್ಯಾರು ಸಂದೇಹಾಸ್ಪದವಾಗಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು, ಅವರ ಆದಾಯ ಮಿತಿ 1.2 ಲಕ್ಷ ರುವರೆಗೆ ಬಂದರೆ ಅವರು ಈಗಲೂ ಕೂಡ ಆ ಸೌಲಭ್ಯವನ್ನು ಪಡಿಬೋದು. ಇದಿಷ್ಟು ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.